ಅಂಗನವಾಡಿ ಕೇಂದ್ರ ನೇರ್ಲಿಕೊಪ್ಪ ಅಂಗನವಾಡಿ ಕಾರ್ಯಕರ್ತೆ ದ್ಯಾಮಕ್ಕ ಪರಶುರಾಮ್ ಮ್ಯಾಗಳಮನಿ ತಾಲೂಕು ಕುಷ್ಟಗಿ ಜಿಲ್ಲಾ ಕೊಪ್ಪಳ ಪೋಸ್ಟ್ ಹನುಮನಾಳ. ನಮಗೆ ಈ ಮೊದಲು ಗ್ಯಾಸಿನ ಅಭಾವ ಭಾಳ ಇತ್ತು. ಒಂದು ವರ್ಷಕ್ಕೆ 5 ಅಥವಾ 4 ಗ್ಯಾಸ್ ತಗೋಬೇಕಂತ ಇತ್ತು. ಈಗ ನಮಗೆ ಶೆಲ್ಕೋ ಫೌಂಡೇಶನ್ನಿಂದ ನಮಗೆ ಎಲೆಕ್ಟ್ರಿಕ್ ಸ್ಟೋವ್ ಮತ್ತು ಎಲೆಕ್ಟ್ರಿಕ್ ಕುಕ್ಕರ್ ಇವತ್ತಿನ ದಿನ ನಮಗೆ ತಂದು ಕೊಟ್ಟಿರೋದ್ರಿಂದ ಇದರಿಂದ ಗ್ಯಾಸಿನ ಅಭಾವ ಕಡಿಮೆ ಆಗಬಹುದು. ಮಕ್ಕಳಿಗೆ ಮತ್ತು ನಮಗೆ ಜಾಸ್ತಿ ಮಕ್ಕಳು ಇರುವುದರಿಂದ ಅಡುಗೆದ್ದು ಮಾಡೋದು ಪ್ರಾಬ್ಲಮ್ ಆಗಿತ್ತು. ಇವತ್ತು ಗ್ಯಾಸ್ ಸಿಗಲಿಲ್ಲ ಅಂದ್ರೆ ಅಡುಗೆ ಮಾಡೋದು ಪ್ರಾಬ್ಲಮ್ ಆಗಿತ್ತು. ಈಗ ಈ ಸ್ಟೋವ್ನಿಂದ ನಮಗೆ ತುಂಬ ಹೆಲ್ಪ್ ಆಗ್ಬೋದಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತಾ ಧನ್ಯವಾದಗಳನ್ನು ಹೇಳುತ್ತಾ, ಇದೇ ರೀತಿ ಇನ್ನೊಂದು ಕೇಂದ್ರಕ್ಕೆ ಸಿಗಲಿ ಅನ್ನೋ ಆಸೆ ನಮಗೆ ಹಳ್ಳಿ ಒಳಗಿರೋದ್ರಿಂದ ಇದೇ ಥರ ಮುಂದಿನ ಅಂಗನವಾಡಿ ಕೇಂದ್ರಕ್ಕೂ ಎಲ್ಲ ಕೇಂದ್ರಕ್ಕೂ ಸಿಗಲಿ ಅನ್ನೋ ನಮ್ಮ ಆಸೆ. ಇದರಿಂದ ನಮಗೆ ಒಳ್ಳೇದಾಗುತ್ತೆ ಅನ್ನೋದು ಭಾಳ ನನ್ನ ಅನಿಸಿಕೆ. ಇಷ್ಟು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸುತ್ತಾ ಧನ್ಯವಾದಗಳನ್ನು ಹೇಳ್ತೀನಿ. ಅಂಗನವಾಡಿ ಕೇಂದ್ರ ನೇರ್ಲಿಕೊಪ್ಪ ಅಂಗನವಾಡಿ ಕಾರ್ಯಕರ್ತೆ ದ್ಯಾಮಕ್ಕ ಪರಶುರಾಮ್ ಮ್ಯಾಗಳಮನಿ ತಾಲೂಕು ಕುಷ್ಟಗಿ ಜಿಲ್ಲಾ ಕೊಪ್ಪಳ ಪೋಸ್ಟ್ ಹನುಮನಾಳ. ನಮಗೆ ಈ ಮೊದಲು ಗ್ಯಾಸಿನ ಅಭಾವ ಭಾಳ ಇತ್ತು. ಒಂದು ವರ್ಷಕ್ಕೆ 5 ಅಥವಾ 4 ಗ್ಯಾಸ್ ತಗೋಬೇಕಂತ ಇತ್ತು. ಈಗ ನಮಗೆ ಶೆಲ್ಕೋ ಫೌಂಡೇಶನ್ನಿಂದ ನಮಗೆ ಎಲೆಕ್ಟ್ರಿಕ್ ಸ್ಟೋವ್ ಮತ್ತು ಎಲೆಕ್ಟ್ರಿಕ್ ಕುಕ್ಕರ್ ಇವತ್ತಿನ ದಿನ ನಮಗೆ ತಂದು ಕೊಟ್ಟಿರೋದ್ರಿಂದ ಇದರಿಂದ ಗ್ಯಾಸಿನ ಅಭಾವ ಕಡಿಮೆ ಆಗಬಹುದು. ಮಕ್ಕಳಿಗೆ ಮತ್ತು ನಮಗೆ ಜಾಸ್ತಿ ಮಕ್ಕಳು ಇರುವುದರಿಂದ ಅಡುಗೆದ್ದು ಮಾಡೋದು ಪ್ರಾಬ್ಲಮ್ ಆಗಿತ್ತು. ಇವತ್ತು ಗ್ಯಾಸ್ ಸಿಗಲಿಲ್ಲ ಅಂದ್ರೆ ಅಡುಗೆ ಮಾಡೋದು ಪ್ರಾಬ್ಲಮ್ ಆಗಿತ್ತು. ಈಗ ಈ ಸ್ಟೋವ್ನಿಂದ ನಮಗೆ ತುಂಬ ಹೆಲ್ಪ್ ಆಗ್ಬೋದಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತಾ ಧನ್ಯವಾದಗಳನ್ನು ಹೇಳುತ್ತಾ, ಇದೇ ರೀತಿ ಇನ್ನೊಂದು ಕೇಂದ್ರಕ್ಕೆ ಸಿಗಲಿ ಅನ್ನೋ ಆಸೆ ನಮಗೆ ಹಳ್ಳಿ ಒಳಗಿರೋದ್ರಿಂದ ಇದೇ ಥರ ಮುಂದಿನ ಅಂಗನವಾಡಿ ಕೇಂದ್ರಕ್ಕೂ ಎಲ್ಲ ಕೇಂದ್ರಕ್ಕೂ ಸಿಗಲಿ ಅನ್ನೋ ನಮ್ಮ ಆಸೆ. ಇದರಿಂದ ನಮಗೆ ಒಳ್ಳೇದಾಗುತ್ತೆ ಅನ್ನೋದು ಭಾಳ ನನ್ನ ಅನಿಸಿಕೆ. ಇಷ್ಟು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸುತ್ತಾ ಧನ್ಯವಾದಗಳನ್ನು ಹೇಳ್ತೀನಿ.